ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ. ಅಂಜನಾ ಕುಂಭರಾಶಿಯ ಒಂದು ಫಲಾನುಫಲಗಳು ಏನಿದೆ, ಫೆಬ್ರವರಿ ತಿಂಗಳ ಒಂದು ಫಲಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ವೀಕ್ಷಕರೇ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಒಳ್ಳೊಳ್ಳೆ ಮಾಹಿತಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ನೀವು ಈ ಒಂದು ತಿಂಗಳಿನಲ್ಲಿ ಓಂ ನಮೋ ಗಣೇಶನನ್ನು ಆರಾಧನೆಯನ್ನು ಮಾಡಿ, ಓಕೆನಾ. ವಿಘ್ನೇಶ್ವರನನ್ನು ಆರಾಧನೆಯನ್ನು ಮಾಡಿದರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಕ್ಕೂ ಒಂದು ಒಳ್ಳೆ ಉತ್ತರ ಸಿಗುತ್ತೆ. ವಿಘ್ನೇಶ್ವರ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಬನ್ನಿ ಈ ವಿಡಿಯೋನ ಪ್ರಾರಂಭವನ್ನು ಮಾಡೋಣ. ವಿಘ್ನೇಶ್ವರ ಎಂದು ಕಮೆಂಟ್ ಮಾಡಿ. ನೋಡಿ, ಕುಂಭರಾಶಿಯವರಿಗೆ ಈ ಒಂದು ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಸು ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಬಹಳಷ್ಟು ರೀತಿಯಾದಂಥ ಎಲ್ಲರಿಗೂ ಕೂಡ ಮಾನವೀಯತೆಯನ್ನು ತೋರುವಂಥ ವ್ಯಕ್ತಿಗಳು, ಮತ್ತು ಸ್ವಲ್ಪ ಬಹಳಷ್ಟು ಜ್ಞಾನಿಗಳಾಗಿರ್ತೀರ, ಮತ್ತು ಸ್ವಲ್ಪ ಆದಷ್ಟು ನೃತ್ಯ ಕಲೆಯಲ್ಲಿ ಬಹಳಷ್ಟು ಹೆಚ್ಚಿನ ಆಸಕ್ತಿಯನ್ನು ತೋರ್ತೀರ ಈ ತಿಂಗಳಿನಲ್ಲಿ. ಮತ್ತು ಯಾವತ್ತಿಗೂ ಕೂಡ ಯಾವುದು ಸಾಧ್ಯವಿಲ್ಲವೋ ಅದನ್ನು ಮಾಡಿ ಮುಗಿಸುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಹುಟ್ಟಿಕೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಆದರೆ ಈ ತಿಂಗಳು ನೀವು ಹಿಡಿದಿರ್ತಕ್ಕಂಥ ಕೆಲಸದಲ್ಲಿ ಜಯ ನಿಶ್ಚಯ, ಮತ್ತು ವಿಶೇಷವಾಗಿ ನೀವು ಬಹಳ ಬೇಗ ಸ್ವಲ್ಪ ಕೋಪಕ್ಕೂ ಕೂಡ ಒಳಗಾಗುವಂಥ ಸಾಧ್ಯತೆ ಇದೆ. ಅದು ಕೆಲವು ಸಂದರ್ಭಗಳಲ್ಲಿ ಮಾತ್ರ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಇಲ್ಲ, ಓಕೆನಾ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸ್ವಲ್ಪ ಬೇಗ ಕೋಪಗೊಳ್ಳುವಂಥ ಸಾಧ್ಯತೆಯೂ ಕೂಡ ಇದೆ. ಇದು ನಿಮ್ಮ ಮನಸ್ಥಿತಿ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನೋಡೋದಾದರೆ, ಸ್ವಲ್ಪ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭಕರವಾಗಿದೆ. ಯಾವ ರೀತಿಯಲ್ಲಿ ಲಾಭಕರವಾಗಿದೆ ಅಂದರೆ, ಒಂದು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೇಯಸಿಯಿಂದ, ಅಥವಾ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಬಹಳ ಆತ್ಮೀಯ ಇರತಕ್ಕಂಥ ಒಂದು ಸ್ತ್ರೀಯಿಂದ ಲಾಭ, ಅಥವಾ ನಿಮ್ಮ ಜೊತೆಯಲ್ಲೇ ಒಡನಾಟವನ್ನು ಬೆಳೆಸ್ಕೊಂಡು ಅದು ನಿಮ್ಮ ಫ್ರೆಂಡು ಕೂಡ ಆಗಿರ್ಬೋದು, ಭಾಳ ಆತ್ಮೀಯ ಇರತಕ್ಕಂಥ ಒಂದು ಸ್ನೇಹಿತರು ಕೂಡ ಆಗಿರ್ಬೋದು, ಅಂಥವರಿಂದ ನಿಮಗೆ ವಿಶೇಷವಾದಂಥ ಲಾಭ. ಯಾಕೆಂದರೆ ನೀವು ಆ ಕೆಲಸವನ್ನು ಸಾಕಷ್ಟು ವಿಳಂಬವನ್ನು ಮಾಡ್ತಾ ಇರ್ತೀರ. ಅವರು ನಿಮಗೆ ದೇವರ ರೀತಿಯಲ್ಲಿ ಬಂದು ಸಹಾಯವನ್ನು ಮಾಡಿ ಆ ಕೆಲಸವನ್ನು ಬೇಗ ನಿಮಗೆ ಮುಗಿಸಬೇಕು ಅನ್ನುವಂಥ ನಿಮಗೆ ಸ್ವಲ್ಪ ಹೇಳಿಕೊಡ್ತಾರೆ. ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು, ಯಾವ ರೀತಿಯಲ್ಲಿ ಆ ಕೆಲಸವನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಒಳ್ಳೆ ಮಾರ್ಗದರ್ಶನ ಕೂಡ ನಿಮಗೆ ಸಿಗ್ತಾರೆ ನಿಮ್ಮ ಕೆಲಸ ಸ್ಥಳದಲ್ಲಿ. ಅದು ನಿಮ್ಮ ಪ್ರೇಯಸಿ ಆಗಿರ್ಬೋದು, ನಿಮ್ಮ ಸ್ನೇಹಿತರೇ ಆಗಿರ್ಬೋದು, ಅಥವಾ ನಿಮ್ಮ ಹಿರಿಯ ಅಧಿಕಾರಿಗಳೇ ಆಗಿರ್ಬೋದು, ಓಕೆನಾ. ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿರ್ತೀರಾ, ಹಾಗಾಗಿ ಒಂದು ಒಳ್ಳೆ ಫ್ರೆಂಡಿಂದ ನಿಮಗೆ ನಿಮ್ಮ ಕೆಲಸಗಳು ವಿಳಂಬ ಆಗ್ತಾ ಇರ್ತಕ್ಕಂಥ ಕೆಲಸಗಳನ್ನು ಅವರು ಬೇಗ ನಿಮಗೆ ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಒಂದು ಒಳ್ಳೆ ದಾರಿಯನ್ನು ಸೂಚಿಸ್ತಾರೆ. ಇನ್ನು ವಿಶೇಷವಾಗಿ ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂಥ ನೆಮ್ಮದಿಯ ಜೀವನವನ್ನು ನೋಡ್ತಾ ಇರ್ತೀರ. ಯಾವುದೇ ರೀತಿಯಾದಂಥ ತೊಂದರೆಗಳು ಬರೋದಿಲ್ಲ. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಆಗಲಿ, ಅಥವಾ ನಿಮ್ಮ ದೊಡ್ಡ ಅಧಿಕಾರಿಗಳಿಂದ ಆಗಲಿ, ಯಾರಿಂದನೂ ಕೂಡ ನಿಮಗೆ ತೊಂದರೆ ಅನ್ನೋದು ಬರೋದಿಲ್ಲ. ಹಾಗಾಗಿ ನೀವು ಬಹಳಷ್ಟು ನಿಶ್ಚಿಂತೆಯಿಂದ ಒಂದು ಹೊತ್ತು ಊಟವನ್ನು ಮಾಡಿ ನೆಮ್ಮದಿಯಿಂದ ಇರ್ಬೋದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ವಿಶೇಷವಾದಂಥ ಲಾಭವಿದೆ, ಓಕೆನಾ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದರೆ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಇನ್ನು ನೀವೇನಾದರೂ ಸ್ವಲ್ಪ ವಿಜ್ಞಾನದ ಕ್ಷೇತ್ರದಲ್ಲಿದ್ದರೆ, ಸ್ವಲ್ಪ ಭಾಳಷ್ಟು ಸೈನ್ಸ್ಗೆ ಸಂಬಂಧಪಟ್ಟಂಗೆ ಅಧ್ಯಯನವನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲಾಭವಿದೆ. ಅಂದರೆ JE ನೆಟ್ ಸಂಬಂಧಪಟ್ಟಂಥ, ವೈದ್ಯಕೀಯಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆಗಳ ತಯಾರಿಯಲ್ಲಿರ್ತಕ್ಕಂಥ ಅವರಿಗೆ ವಿಶೇಷ ಲಾಭ, ಅಥವಾ ಕಾನೂನು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಲಾಭ, ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಲಾಭ, ಒಂದು ಒಳ್ಳೆ ಜ್ಞಾನ. ಮತ್ತು ನಾನು ಆವಾಗಲೇ ಹೇಳಿದಂಗೆ ನಿಮ್ಮ ಕೆಲಸದಲ್ಲಿ ಹೇಗೆ ವಿಳಂಬ ಆಗ್ತಾ ಇರುತ್ತೋ ಹಾಗೆ ನಿಮ್ಮ ಶಿಕ್ಷಣದಲ್ಲೂ ಕೂಡ ಬಹಳಷ್ಟು ನೀವೇ ವಿಳಂಬವನ್ನು ಮಾಡ್ಕೋತಾ ಇರ್ತೀರ. ಒಳ್ಳೆಯ ಸ್ನೇಹಿತರಿಂದ, ಒಳ್ಳೆಯ ಗುರುವಿನಿಂದ ಆ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಓಕೆನಾ. ಮತ್ತು ನಿಮಗೆ ಒಂದು ಒಳ್ಳೆಯ ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ. ಇದು ನಿಮ್ಮ ವಿದ್ಯಾರ್ಥಿಗಳ ಜೀವನ. ಇನ್ನು ನಿಮ್ಮ ಹಣಕಾಸಿನ ವಿಷಯವನ್ನು ನೋಡೋದಾದರೆ ಅದ್ಭುತವಾದಂಥ ಸಮಯ.
ಯಾವ ರೀತಿಯಲ್ಲಿ ಅದ್ಭುತವಾದಂತಹ ಸಮಯ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಮನೆ ಖರೀದಿಯನ್ನು ಮಾಡೋದಾಗಿರ್ಬೋದು, ಅಥವಾ ಒಂದು ಒಳ್ಳೆಯ ರೀತಿಯಾದಂಥ ವಾಹನವನ್ನು ಖರೀದಿ ಮಾಡುವಂಥ ಒಂದು ಅದ್ಭುತ ಸಮಯ ನಿಮಗೆ ಸಿಗುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಅನ್ನೋದು ಇಲ್ಲ ವೀಕ್ಷಕರೇ. ಹಾಗಾಗಿ ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವಿದೆ. ಏಕೆಂದರೆ ಹಣಕಾಸಿನಲ್ಲಿ ಏನಾದರೂ ಪಡೆದುಕೊಳ್ಳಬೇಕು ಅಥವಾ ಕೊಂಡುಕೊಳ್ಳಬೇಕು ಅನ್ನುವಂಥ ಒಂದು ಯೋಗಕಾರಕ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಅನ್ನೋದು ಇಲ್ಲ. ವಾಹನದ ಖರೀದಿಯನ್ನು ಮಾಡೋದಾಗಿರ್ಬೋದು, ಅಥವಾ ಒಂದು ಒಳ್ಳೆ ಅಲಂಕಾರಿ ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಹಣದ ಕೊರತೆ ಯಾವತ್ತಿಗೂ ಕೂಡ ನಿಮಗೆ ಬರೋದಿಲ್ಲ. ಓಕೆನಾ? ಹಣದ ಕೊರತೆ ನಿಮಗೆ ಬರೋದಿಲ್ಲ. ಈ ತಿಂಗಳಿನಲ್ಲಿ ಒಂದು ಒಳ್ಳೆ ಕ್ಯಾಶ್ ಫ್ಲೋ ಅಂತ ಹೇಳ್ತಾರಲ್ಲ, ಆ ಒಂದು ಒಳ್ಳೆ ಕ್ಯಾಶ್ ಫ್ಲೋ ನಿಮಗೆ ಇರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಅನ್ನೋದು ಇಲ್ಲ. ಓಕೆನಾ? ಆ ರೀತಿಯಾದಂಥ ಒಂದು ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ಓಕೆನಾ? ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ಫಲಗಳನ್ನು ನೀವು ಕಾಣ್ತೀರಾ. ಹಣಕಾಸಿನ ವಿಷಯದಲ್ಲಿ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡುವ ಯೋಗಗಳು ಇದೆ. ಓಕೆನಾ? ಹಾಗಾಗಿ ಇದು ಒಂದು ಅದ್ಭುತ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ನಾನು ಆಗಲೇ ಹೇಳ್ದಂಗೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ, ಫಾರ್ಮಸಿ ಇರ್ತಕ್ಕಂತಹ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಸಾಕಷ್ಟು ರೀತಿಯಾದಂಥ ಲಾಭ, ಮತ್ತು ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಈ ಸಣ್ಣ ಪುಟ್ಟ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡೋರಿಗೆ, ಆ ರೀತಿಯಲ್ಲಿ ಅಥವಾ ಒಂದು ಸಣ್ಣ ಪುಟ್ಟ ಏಜೆನ್ಸಿಯನ್ನು ತೆಗೆದುಕೊಂಡು ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ನೋಡಿ, ಪಾಲುದಾರಿಕೆಯ ಉದ್ಯಮವನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ವಿಶೇಷವಾದಂಥ ಲಾಭವಿದೆ. ಅಂದರೆ ಪಾಲುದಾರಿಕೆ ಉದ್ಯಮವನ್ನು ಯಾರ್ಯಾರು ಮಾಡ್ತಾ ಇರ್ತೀರ ನೋಡಿ, ಅಂಥವರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಉದ್ಯಮಿಗಳಿಗೆ ನೀವು ಏನು ಟಾರ್ಗೆಟನ್ನು ಇಟ್ಟಿರ್ತೀರಲ್ಲ, ಆ ಟಾರ್ಗೆಟ್ಗೆ ತಕ್ಕನಂಗೆ ನೀವು ಅದನ್ನು ಕಂಪ್ಲೀಟಾಗಿ ಆ ಸ್ಥಳಕ್ಕೆ ಹೋಗಿ ಕಂಪ್ಲೀಟಾಗಿ ನೀವು ಮುಟ್ತೀರಾ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಅನ್ನೋದು ಇಲ್ಲ. ಓಕೆನಾ? ನೀವು ಆ ಟಾರ್ಗೆಟ್ನ ಕಂಪ್ಲೀಟಾಗಿ ಮುಟ್ತೀರಾ, ಮತ್ತು ನಿಮಗೆ ಒಳ್ಳೆ ಮಾರ್ಜಿನ್ ಕೂಡ ಸಿಗುತ್ತೆ ನಿಮ್ಮ ವ್ಯಾಪಾರದಲ್ಲಿ. ನೀವು ಕಬ್ಬಿಣದ ಸಂಬಂಧಪಟ್ಟಿದ್ದೇ ಆಗಿರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸೇ ಆಗಿರ್ಬೋದು, ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿದಾರರೇ ಆಗಿರ್ಬೋದು, ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವರಿಗೆ ಆಗಿರ್ಬೋದು, ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ನೋಡೋದಾದರೆ, ನಿಮ್ಮ ಒಂದು ವೈವಾಹಿಕ ಜೀವನದಲ್ಲೂ ಕೂಡ ಬಹಳಷ್ಟು ಉತ್ತಮದಾಯಕವಾಗಿದೆ. ಪತ್ನಿಯಿಂದ ನಿಮಗೆ ರಾಜಯೋಗ, ಪತ್ನಿಯಿಂದ ನಿಮಗೆ ಆಯುಷ್ಯ ಭಾಗ್ಯ ಅನ್ನೋದನ್ನು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಪತ್ನಿಯ ಒಟ್ಟಿಗೆ ಸ್ವಲ್ಪ ದೂರ ಪ್ರಯಾಣ ಮಾಡೋದ್ರಿಂದ ಸಾಕಷ್ಟು ರೀತಿಯಾದಂಥ ಒಂದು ಅದ್ಭುತವಾದಂತಹ ಸಮಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ವಿಶೇಷವಾಗಿ ನಿಮ್ಮ ಪ್ರೇಯಸಿ ಒಟ್ಟಿಗೆ ಒಂದು ಒಳ್ಳೆ ಉತ್ತಮವಾದಂಥ ಬಾಂಧವ್ಯ ಇರುತ್ತೆ. ಆ ಬಾಂಧವ್ಯವನ್ನು ಮೂರನೇ ವ್ಯಕ್ತಿಗಳು ಬಂದು ನಿಮ್ಮನ್ನು ಕೆಡಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟರೂ ಕೂಡ ಅದು ಅವ್ರ ಕೈಯಲ್ಲಿ ಆಗೋದಿಲ್ಲ. ಯಾಕೆಂದರೆ ಒಂದು ಒಳ್ಳೆ ಶುಭಗಳಿಗೆ ನಿಮಗೆ ಬರ್ತಾ ಇದೆ. ಅವಿವಾಹಿತರಿಗೆ ವಿವಾಹ ಯೋಗ, ಅದರಲ್ಲೂ ಕೂಡ ವಿಶೇಷವಾಗಿ ಲವ್ ಮ್ಯಾರೇಜನ್ನು ಮಾಡ್ಕೋಬೇಕು ಅಂತ ಅಂದುಕೊಂಡಿರೋರಿಗೆ ಇದು ಉತ್ತಮವಾದಂಥ ಸಮಯ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಅನ್ನೋದು ಇಲ್ಲ. ಆದರೆ ನೀವು ಸ್ವಲ್ಪ ಆದಷ್ಟು ನಿಮ್ಮತನವನ್ನು, ನಿಮ್ಮ ಗೌರವವನ್ನು ಇನ್ನೊಬ್ಬರಿಗೆ ಬಿಟ್ಕೊಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಇಷ್ಟು ಕುಂಭರಾಶಿಯ ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು. ಓಕೆನಾ? ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಈ ತಿಂಗಳಿನಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಏನಾದರೂ ಬಂದರೂ ಕೂಡ ವಿಶೇಷವಾಗಿ ಗಣೇಶನನ್ನು ಆರಾಧನೆಯನ್ನು ಮಾಡಿ ನಿಮಗೆ ಶುಭವಾಗುತ್ತೆ. ಅಥವಾ ಎಕ್ಕದ ಗಿಡದ ಗಣೇಶನ ಹೂವನ್ನು ಇಟ್ಟು ನಿಮ್ಮ ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ನೀವಿಟ್ಟು ಪೂಜೆ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ. ಇಷ್ಟು ಕುಂಭರಾಶಿಯ ಫೆಬ್ರವರಿ ತಿಂಗಳ ಒಂದು ಫಲಾನುಫಲಗಳು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.